ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಾಗಿರುವಂತಹ ಅಧ್ವಾನ ಇದೆಯಲ್ಲ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರ್ತಾ ಇದೆ. ಈ ಬೆನ್ನಲ್ಲೇ ಮಿಸ್ಯೂಸ್ ಆಯ್ತಾ ಹಣ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಎಲ್ಲೂ ಹೋಗಿಲ್ಲ, ಇನ್ನೂ ದುಡ್ಡೇ ಹಾಕಿಲ್ಲ, ದುಡ್ಡಂತೂ ಮಿಸ್ಯೂಸ್ ಆಗಿಲ್ಲ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಇದು. ದುಡ್ಡು ಮಿಸ್ಯೂಸ್ ಆಗಿಲ್ಲ, ದುಡ್ಡು ಜನರಿಗೆ ಬರುತ್ತೆ, ಆರ್ಥಿಕ ಇಲಾಖೆ ಸಚಿವರು ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಇವರು ಕೇಳ್ತಾ ಇದ್ದಾರೆ. ತಿಂಗಳ ಹಣದಲ್ಲಿ ವ್ಯತ್ಯಾಸ ಆಗಿರಬಹುದಷ್ಟೇ, ಅದು ವ್ಯತ್ಯಾಸ ಸಣ್ಣ ವ್ಯತ್ಯಾಸ ಅಲ್ವಲ್ಲ, ನೀವು ಹೇಳೋಷ್ಟು ಸುಲಭದ ವ್ಯತ್ಯಾಸ ಅಲ್ವಲ್ಲ, ಅದೇ ಪ್ರಶ್ನೆ ಆಗ್ತಾ ಇರೋದು. ಅದು ಹೆಂಗೆ 2 ತಿಂಗಳು ದುಡ್ಡು ಹಾಕ್ದೇನೆ ಸದನಕ್ಕೆ ಬಂದು ತಪ್ಪು ಮಾಹಿತಿ ಕೊಟ್ಟು ಆಮೇಲೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೆಂಗೆ ಮಾಡ್ತಾರೆ? ಇವ್ರು ಸದನದ ಒಳಗೆ ಬರಬೇಕಾದ್ರೇನೆ ಆ ಅಧಿಕಾರಿಗಳನ್ನು ವಜಾ ಮಾಡಬೇಕಿತ್ತು, ಆಗ ಒಪ್ಕೊಳ್ಬೋದಾಗಿತ್ತು ಇವರು ಸ್ಟ್ರಿಕ್ಟಾಗಿ ಕ್ರಮ ಕೈಗೊಳ್ತಾರೆ ಅಂತ. ಇಲ್ಲಾಂದ್ರೆ ಅದು ಹೆಂಗಾಗುತ್ತೆ? ನೀನು ಹತ್ತಂಗೆ ಮಾಡ್ತೀನಿ, ನಾನು ಹೊಡೆದಂಗೆ ಮಾಡುವ ಅನ್ನೋ ರೀತಿನಲ್ಲಿ ಆಗುತ್ತೆ ಅಷ್ಟೇ. ಅದನ್ನು ಹಾಕೇ ಇಲ್ಲ, ಎಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ನಾವು ಹಾಕೇ ಇಲ್ಲ, 2 ತಿಂಗಳು ನಾವು ದುಡ್ಡು ಹಾಕಿಲ್ಲ. ಯಾವ್ದ್ರೆ ಹಾಕಿಲ್ಲ, ಅದೇ ಅದ್ರ ಬಿಟ್ಟು ಹಾಕಿದಾರೆ, ಬಿಟ್ಟು ಹಾಕಿದಾರೆ. ನಾವಂತಿ ದುಡ್ಡಂತಿ ಮಿಸ್ಯೂಸ್ ಆಗಿಲ್ಲ, ಹಿಂದ ಮುಂದೆ ಆಗಿದ್ರೆ ಅಷ್ಟೇ. 2 ತಿಂಗಳು ಬಿಟ್ಟು ಮುಂದ್ಗಡೆ ಬಂದಿದೆ. ಅದೇ ಅವರ ಸ್ಪಷ್ಟೀಕರಣ ಕೊಡ್ಬೇಕ್ರಿ. ಅವರು ಫೈನಾನ್ಸ್ ಅವ್ರು ಕೂಡಿ ಹೆಂಗಾಗಿದೆ ಅಂತ ಸೆಕ್ರೆಟರಿಗಳು ಅವರೆಲ್ಲ ಕೂಡಿ ಮಂತ್ರಿಗಳು ದುಡ್ಡಂತಿ ಎಲ್ಲಿ ಬೇರೆ ಕಡೆ ಹೋಗಿಲ್ಲ. ನೀವು ಹೇಳದಂಗೆ ತಿಂಗಳ ಮಧ್ಯೆ ಗ್ಯಾಪ್ ಮಾಡಿ ಮುಂದೆ ಹಾಕಿದ್ದಾರೆ. ಬಂದಿರೋ ಸಮಸ್ಯೆ ಅಷ್ಟೇ. ಅದು ಬಿಟ್ಟು ಈಗ ಬಿಜೆಪಿ ಪ್ರಚಾರ ಮಾಡೋಂಗ 5,000 ಕೋಟಿ ತಗೊಂಡಾರೆ, ಹೋಗಿದೆ ಅಲ್ಲಿ ಹೋಗಿದೆ ಇಲ್ಲಿ, ಅದು ಪ್ರಶ್ನೆ ಇಲ್ಲ. ಅದು ದುಡ್ಡು ಎಲ್ಲೂ ಹೋಗಿಲ್ಲ, ಆದರೆ ತಿಂಗಳ ಮಿಸ್ ಆಗಿಲ್ಲ ಅಷ್ಟೆ. ಅದನ್ನ ಬಿಟ್ಟರೆ ಬೇರೆ ಏನಾಗಿಲ್ಲ. ಇಲ್ಲ, ಹಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಇನ್ಕಮ್ ಟ್ಯಾಕ್ಸ್ ಇಮಿಡಿಯೇಟ್ ಬರ್ತಾರಲ್ಲ 5,000 ಕೋಟಿ ಅಂದ್ರೆ ಹಂಗೆ ಹೋಗ್ಲಿಕ್ಕೆ. ಸರ್, ಆರ್ಥಿಕ ಸಂಕಷ್ಟದಿಂದಾಗಿ ಸರ್ಕಾರವೇ ತನ್ನ ಸ್ಕೀಮ್ ಅನ್ನ ಜನರಿಗೆ ಏಮಾರಿಸ್ತಾ ಅನ್ನೋ ಪ್ರಶ್ನೆ ಸರ್. ಯಾವ್ದ್ರೆ 2 ತಿಂಗಳದು